ಧನುರ್ರಾಶಿ ಕೆಲವು ಗಂಭೀರ ಸಮಸ್ಯೆಗಳು ಎದುರಾಗಬಹುದು. ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಅವುಗಳನ್ನು ಎದುರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಸಂತೋಷವನ್ನು ಪಡಬೇಕಾದಂತಹ ದಿವಸ ಇದು. ಮಧ್ಯವರ್ತಿಗಳಿಂದ ನಿಮ್ಮ ಕೆಲವು ಕೆಲಸಗಳಿಗೆ ತೊಂದರೆ ಆಗ್ತಕ್ಕಂಥದ್ದಿದೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾರ ಜೊತೆಯಲ್ಲಿ ವ್ಯವಹರಿಸಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು ಗೊತ್ತಿರಲಿ ಅಂತ ಅರ್ಥ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಸಂಘರ್ಷ ಆಗೋದಕ್ಕೆ ಅವಕಾಶಗಳಾಗತ್ತೆ. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದರೆ ಬಹಳ ಒಳ್ಳೆಯದು. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರೆ ಅನರ್ಥಗಳು ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದು. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬುದಾಗಿ ಆ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ವೃತ್ತಿಯಲ್ಲಿ ಆರ್ಥಿಕವಾದಂತಹ ಸಮಸ್ಯೆ ಇರುವುದಿಲ್ಲ. ಸಾಂಸಾರಿಕವಾಗಿ ಆರ್ಥಿಕವಾದಂತಹ ಸಮಸ್ಯೆಯನ್ನು ನೀವೇ ತಂದು ಹಾಕ್ಕೊಳ್ತೀರಿ ಅನ್ನುವಂತಹ ಸೂಚನೆ. ನಿಮ್ಮ ಆಹಾರ ಸೇವನೆ ನಿಯಂತ್ರಣದಲ್ಲಿದ್ದರೆ ಒಳ್ಳೆಯದು. ಇಲ್ಲದೇ ಇದ್ದರೆ ದೊಡ್ಡ ಮಟ್ಟದ ತೊಂದರೆಯನ್ನು ಅನುಭವಿಸ್ತೀರಿ. ವಾದ ವಿವಾದಗಳ ಸುಳಿಯಲ್ಲಿ ಸಿಗ ಹಾಕ್ಕೊಳ್ತೀರಿ. ಎಚ್ಚರ ಇರಲಿ ಅನ್ನುವಂಥದ್ದು. ಬೇರೆಯವರನ್ನು ಪರಿಪೂರ್ಣವಾಗಿ ಅವಲಂಬಿಸ್ತೀರಿ. ನಿಮ್ಮ ದುರ್ಬಲ ಮನಸ್ಥಿತಿ ಅವರಿಗೆ ಗೊತ್ತಿರುತ್ತೆ. ಆ ಎಲ್ಲ ದೌರ್ಬಲ್ಯಗಳನ್ನು ಉಪಯೋಗ ಮಾಡಿಕೊಂಡು ನಿಮಗೆ ತೊಂದರೆಯನ್ನು ಮಾಡ್ತಾರೆ ಅಂತ ಅರ್ಥ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಭೇದ ಇದು ಯಾವುದೂ ಕೂಡ ಬೇಡ. ಸೋತು ಗೆಲ್ಲುವಂತಹ ನೀತಿಯನ್ನು ಅನುಸರಿಸಿ. ನಿಮಗೆ ಅದರಿಂದ ಒಂದಷ್ಟು ಅನುಕೂಲವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ ಮಾನಸಿಕವಾದಂತಹ ಸಮಾಧಾನ ಇರೋದಿಲ್ಲ. ಹಾಗಂತ ಹಣಕಾಸಿನ ಸಮಸ್ಯೆನಾ ಅಂತ ಕೇಳಿದರೆ ಇಲ್ಲ. ದುಡ್ಡು ಕಾಸಿನ ವಿಚಾರದಲ್ಲೂ ಕೂಡ ಯಾವ ಸಮಸ್ಯೆಯೂ ಇರುವುದಿಲ್ಲ. ನಿಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಹಣಕಾಸಿನ ಓಡಾಟ ನಿಮ್ಮ ಕೈಯಲ್ಲಿ ಇರುತ್ತೆ. ಅದರ ಬಗ್ಗೆ ಸಮಸ್ಯೆ ಅಲ್ಲ. ಮಾನಸಿಕವಾಗಿ ಒಟ್ಟಾರೆ ಸಮಾಧಾನ ಅನ್ನುವಂಥದ್ದು ಸಿಕ್ಕದೇ ಇರುವಂಥದ್ದು. ಕುಟುಂಬ ಸದಸ್ಯರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾಳಜಿ ಇರಲಿ. ನಿಮ್ಮನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂಥವರು ಕುಟುಂಬದಲ್ಲಿರ್ತಾರೆ. ಅವರ ಬಗ್ಗೆ ನಿಮಗೆ ಗಮನ ಇರಬೇಕಾದಂಥದ್ದು. ಸಮಯೋಚಿತವಾದಂತಹ ಬದಲಾವಣೆಗೆ ಆದ್ಯತೆಯನ್ನು ನೀಡ್ತಾ ಹೋಗಿ. ಇಲ್ಲದೇ ಇದ್ದರೆ ತೊಂದರೆಗಳಾಗತ್ತೆ. ಹಳೆಯ ಗೆಳತಿಯರ ಸಂಪರ್ಕದಿಂದ ಸಮಸ್ಯೆ ಆಗತ್ತೆ. ಏನೋ ನಿಮ್ಮ ಸಹವಾಸ ಬೇಡ ಅಂತ ಹೇಳಿ ಬಿಟ್ಟುಬಿಟ್ಟಿರ್ತೀರಿ. ಮತ್ತೆ ಅವರು ಸಂಪರ್ಕಕ್ಕೆ ಬಂದಾಗ ದೊಡ್ಡ ಮಟ್ಟದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಹೊಸ ವಸ್ತುವಿನ ಖರೀದಿಯ ವಿಚಾರದಲ್ಲಿ ನಿರಾಸೆ ಆಗ್ತಕ್ಕಂಥದ್ದಿದೆ. ನವಗ್ರಹರ ಪ್ರಾರ್ಥನೆಯನ್ನು ಮಾಡಿ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಮೇಸ್ತು ಗ್ರಹಾ ಕುರುವಂತು ಮಂಗಲಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಹಳೆಯ ನೆನಪುಗಳು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಯಾವುದೇ ರೀತಿಯ ಹೊಸ ವ್ಯವಹಾರಗಳನ್ನು ಈ ದಿವಸ ಕೈಗೊಳ್ಳಬೇಡಿ. ಹೊಸದಾಗಿ ಯಾವ ಪ್ರಯತ್ನಗಳು ಕೂಡ ಬೇಡ ಅನ್ನುವಂತಹ ಅರ್ಥ. ಸಹೋದರರ ಸಹಕಾರ ನಿಮಗೆ ಸಿಕ್ಕತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿ ನಿಮ್ಮ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ನಿಮಗೆ ಸಹಾಯವನ್ನು ನೀಡುತ್ತಾರೆ ಎನ್ನುವಂತಹದ್ದು. ಮಕ್ಕಳ ಜೊತೆಯಲ್ಲಿ ವಿಶೇಷವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಾಗತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಆಗುವಂತಹ ಸೂಚನೆ. ಹಣದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗತ್ತೆ. ಎಚ್ಚರ ಇರಬೇಕು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.